ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ವಿಹಾನ್ ಸೂರ್ಯ. ಯಾರೆಲ್ಲ ನನ್ನ ಚಾನಲ್ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅಂದರೆ, ಇವತ್ತಿನ ಒಂದು ಟಾಪಿಕ್ ಇನ್ನೇನೋ ಸೀರಿಯಲ್ಗೆ ಮತ್ತು ಮೂವಿಗೆ ಸೆಲೆಕ್ಟ್ ಆದಮೇಲೆ ಹೇಗೆ ಮಾತಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬೆಸ್ ರೆಡಿ. ಓಕೆ, ಹಾಗಾದರೆ ಮೂವಿ ಬಗ್ಗೆ ಅಥವಾ ಸೀರಿಯಲ್ ಬಗ್ಗೆ ಇನ್ನೇನು ಸೆಲೆಕ್ಟ್ ಆಗಿರ್ತೀರ, ಆಡಿಷನ್ ಎಲ್ಲ ಕೊಟ್ಟಿರ್ತೀರ, ಲುಕ್ ಟೆಸ್ಟ್ ಎಲ್ಲ ಕೊಟ್ಟಿರ್ತೀರ, ಇನ್ನೇನು ಸೆಲೆಕ್ಟ್ ಆಗಿರ್ತೀರ, ಅವ್ರ ಕಡೆಯಿಂದ ಕಾಲ್ ಬಂದಾಗ ಯಾವ ಥರ ಮಾತಾಡಬೇಕು? ಯಾಕೆಂದರೆ ಗೊತ್ತಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಅದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ಅವ್ರು ಏನು ಕೇಳ್ತಾರೋ ನಾವೇನು ಹೇಳಬೇಕು, ಫಸ್ಟಿಗೆ ನರ್ವಸ್ ಆಗಿ ಅವ್ರು ಕಾಲ್ ಮಾಡಿದಾಗ ಬ್ಲಾ 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 ಅಂದ್ಬಿಟ್ರೆ ತುಂಬಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಅನ್ಕೋತೀನಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಈಗ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ, ಸರ್ ನಾನು ಈ ಒಂದು ಕ್ಯಾರೆಕ್ಟರ್ ನಿಮಗೆ ಲಾಕ್ ಆಗಿದೆ, ಪೇಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ಬೋದು. ಆಮೇಲೆ ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್, ಈ ಥರ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅಥವಾ ಔಟ್ ಆಫ್ ಇದ್ದರೆ ಹೇಳ್ತಾರೆ ಅವರು. ಸರ್ ಈ ಥರ ಕರ್ನಾಟಕದಲ್ಲಿ ಇರೋಲ್ಲ ಶೂಟಿಂಗು, ಅಥವಾ ಮುಂಬೈ, ಹೈದರಾಬಾದ್, ಚೆನ್ನೈಯಲ್ಲಿ ಇರುತ್ತೆ. ಕನ್ನಡ ಸೀರಿಯಲ್ಲೇ, ಬಟ್ ಕನ್ನಡ ಮೂವಿನೇ ಅಲ್ಲಿ ಇರುತ್ತೆ, ಮುಂಬೈಯಲ್ಲಿರುತ್ತೆ, ಹೈದರಾಬಾದಲ್ಲಿರುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂಥರ ಹೇಳ್ತಾರೆ, ಆಯಿತಾ? ಅವ್ರು ಹೆಂಗೆ ಹೇಳ್ತಾರೆ ನೋಡಿ. ಫಸ್ಟ್ ನನಗೆ ಒಂದು ಫಾರ್ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ಸೀರಿಯಲ್ದು ಹೇಳ್ತೀನಿ, ಆಯಿತಾ? ಈಗ ನೀವೊಂದು ಆಡಿಷನ್ ಕೊಟ್ಟಿರ್ತೀರ, ಸೀರಿಯಲ್ ಆಡಿಷನ್ಗೆ ಸೆಲೆಕ್ಟ್ ಆಗಿರ್ತೀರ. ಸರ್, ಈ ಒಂದು ಸೀರಿಯಲ್ ಆಡಿಷನ್ ಕೊಟ್ಟಿದ್ದೀರಲ್ವಾ, ನೀವೊಂದು ಕ್ಯಾರೆಕ್ಟರ್ ನಿಮಗೆ ಲಾಕ್ ಆಗಿದೆ. ನೀವು ಈ ಒಂದು ಶೂಟಿಂಗ್ ಬಂದು ಮುಂಬೈಯಲ್ಲಿರುತ್ತೆ. ಸೊ ನೀವು ಹೊರಡೋಕೆ ರೆಡಿ ಇದ್ದೀರಲ್ಲ, ಸೊ ಮುಂಬೈಯಲ್ಲಿ 10 ರಿಂದ 15 ದಿನ ಶೂಟ್ ಇರುತ್ತೆ ನಿಮಗೆ. ಸೊ ಮುಂಬೈಯಲ್ಲೇ ಇರಬೇಕಾಗುತ್ತೆ. ಓಕೆ ಅಲ್ವಾ? ನಿಮಗೆ ಪೇಮೆಂಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳೋರು ಇರ್ತಾರೆ. ಮತ್ತೆ ಇನ್ನೊಬ್ರು ಈ ಥರ ಹೇಳ್ತಾರೆ, ಸರ್ ನಾವು ಒಂದಿಷ್ಟು ಅಮೌಂಟ್ನ ಕೊಡ್ತೀವಿ ಸರ್, ಒಂದು 5,000 ಕೊಡ್ತೀವಿ, ನಿಮ್ಗೆ ಓಕೆನಾ? ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಸರ್ ನೋಡಿ, ಹಂಗೂ ಹೇಳ್ತಾರೆ. ಇಲ್ಲ, ಇನ್ನೊಬ್ರು ಹೆಂಗೆ ಹೇಳ್ತಾರೆ ಅಂದರೆ, ಸರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಮೌಂಟು ನೋಡಿ. ಅಮೌಂಟ್ನ ಹೆಂಗೆ ಕೇಳಬೇಕು ಅಂದರೆ, ಈಗ ನಮ್ಗೆ ಹೊಸಬ್ರು ಅಂತ ತುಂಬ ನಮ್ಗೇನು ಗೊತ್ತಿಲ್ಲ, ಅಮೌಂಟ್ನು ನಾವು ಡಿಮ್ಯಾಂಡ್ ಮಾಡ್ಬಿಟ್ವಿ ಜಾಸ್ತಿ ಅಂದರೆ ಏನು ಮಾಡ್ತಾರೆ ಗೊತ್ತಾ? ಈಗ ನಾನು 3,000 ಕೇಳಿದೆ ಒಂದು ದಿನಕ್ಕೆ ಅಂತ ಇಟ್ಕೊಳ್ಳಿ, ಸೀರಿಯಲ್ಗೆ ಒಂದು 3,000 ಕೇಳಿದೆ. 3,000 ಕೇಳಿದ್ರೆ ಅವರು ನೋಡ್ತಾರೆ ಫಸ್ಟು. ಈಗ ಅವ್ರೇನು ಮಾಡ್ತಾರೆ ಗೊತ್ತಾ, ಅಷ್ಟು ತಿಳ್ಕೊಂಡ ನಿಮ್ಗೆ ಮತ್ತೆ ಏನು ಮಾಡ್ತಾರೆ ಗೊತ್ತಾ, ಅವ್ರು ಅಷ್ಟು ತಿಳ್ಕೊಂಡು ಏನು ಮಾಡ್ತಾರೆ, ಪೇಮೆಂಟು ಎಷ್ಟಾಯಿತು, ಒಂದು 3,000 ಹೇಳಿದೆ. ಓಕೆ, ನಾನು ರೆಡಿ ಇದ್ದೀನಿ. ಓಕೆ ಸರ್, ನಾವು ಮತ್ತೆ ಮಾತಾಡ್ತೀವಿ ನಿಮ್ಮ ಹತ್ರ. ಓಕೆ ಮೇಡಮ್, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ತಿರ್ಗಾ ಕಾಲ್ ಮಾಡ್ತಾರೆ. ಮಾಡಿದಾಗ ಏನು ಮಾಡ್ತಾರೆ ಗೊತ್ತಾ, ನಾವು ಅವ್ರಿಗೆ 3,000 ಕೇಳಿರ್ತೀವಲ್ವಾ, ಅವ್ರು ನೋಡ್ತಾರೆ. ಓಕೆ, ಈಗ ನಾನು 3,000 ಕೇಳಿದ್ಬಿಟ್ಟು ಒಂದು ದಿನಕ್ಕೆ ಒಂದು 10,000 ಕೇಳಿದೆ ಅಂತ ಇಟ್ಕೊಳ್ಳಿ. ಡಿಪೆಂಡ್ ಅಪನ್ ನಮ್ಮ ಮೇಲೆ ಅದು. ನನಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ನಾನು ಅಷ್ಟನ್ನ ಡಿಮ್ಯಾಂಡ್ ಮಾಡ್ತೀನಿ. 10,000 ಅವ್ರು ಬೇಕಿದ್ರೆ ನನ್ನ ಜೊತೆ ಕೆಲಸ ತಗೋಬೋದು, ಇಲ್ಲಾಂದರೆ ಅವರು ಬೇರೆ ನೋಡ್ಕೊತಾರೆ. ಈಗ ನಾನು ಕೇಳಿದ್ದು 3,000 ಇವನ ಹತ್ರ ಓಕೆನಾ, ಮಾಡಿಸ್ಬೋದಾ? ಈಗ ನಾನೇನೋ ಒಂದು 2-3 ಸೀರಿಯಲ್ಲ ಮಾಡಿದ್ದೀನಿ, ಒಂದು ದಿನಕ್ಕೆ 3,000 ಕೇಳ್ತಾ ಇದ್ದೀನಿ. ಹಾಂ, ಈಗ ಔಟ್ ಆಫ್ ಅಂತಲೂ ಹೇಳಿದೆ, ಫ್ಲೈಟ್ ಟಿಕೆಟ್ ಅದೆಲ್ಲ ಹೇಳ್ತಾರೆ ಅವರು. ತಿರ್ಗಾ ನಾನು ಹೇಳಿದ್ನಲ್ಲ, ತಿರ್ಗಾ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಒಂದು 3,000ಗೆ ಅವ್ರು ಓಕೆ ಅನಿಸಿದ್ರೆ ಏನು ಮಾಡ್ತಾರೆ ಅಂದರೆ, ತಿರ್ಗಾ ಅವ್ರು ನೋಡ್ತಾರೆ ಏನು ಅಂತ ಅಂದರೆ, ಓಕೆ 3,000 ಇವನಿಗೆ ಕೊಡ್ಬೋದು, ಓಕೆ ಮಾಡಲಿ ಅಂತ ಅವ್ರಿಗೆ ಓಕೆ ಅನಿಸಿದ್ರೆ ಕಾಲ್ ಮತ್ತೆ ಬರುತ್ತೆ, ಇಲ್ಲ ಅಂದರೆ ಕಾಲ್ ಬರಲ್ಲ. ಅದಕ್ಕೆ ನೀವು ಪೇಮೆಂಟ್ನ ಮಾತಾಡ್ಕೋಬೇಕು. ಅಂದರೆ ಏನಾದರೂ ಮಾತಾಡ್ಕೋಬೇಕಾದ್ರೆ ನರ್ವಸ್ ಆಗದೆ ಸ್ವಲ್ಪ ನೀಟಾಗಿ ಮಾತಾಡಿ. ಓಕೆ 3,000 ಆಯಿತು, ತಿರ್ಗಾ ಮತ್ತೆ ಒಂದು ವಾರ ಬಿಟ್ಟು ಕಾಲ್ ಮಾಡ್ತಾರೆ. ಮಾಡಾದ್ಮೇಲೆ, ಓಕೆ ಸರ್ ಈ ಥರ ಶೂಟಿಂಗ್ ಇರುತ್ತೆ, 10 ರಿಂದ 15 ದಿನ ಶೂಟಿಂಗ್ ಇರುತ್ತೆ, ನೀವು ಅಲ್ಲೇ ಇರಬೇಕಾಗುತ್ತೆ, ಮತ್ತು ನಿಮಗೆ ಅಕಾಮಿಡೇಷನ್ಸು, ಊಟ ಎಲ್ಲ ಅವರೇ ಕೊಡ್ತಾರೆ, ಇರೋಕೆ ಮತ್ತು ಊಟ ಎಲ್ಲ ಅವರೇ ಕೊಡ್ತಾರೆ. ಜೊತೆಗೆ ಈ ಒಂದು ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಹೇಳ್ತಾರೆ. ಫ್ಲೈಟ್ ಟಿಕೆಟ್, ಈಗ ಮುಂಬೈ, ಹೈದರಾಬಾದು ಅಥವಾ ಚೆನ್ನಾಗೆಲ್ಲ ಹೋಗಬೇಕು ಅಂದರೆ ಬಸ್ಸು ಏನು ಮತ್ತು ಫ್ಲೈಟ್ ಟಿಕೆಟ್ ಎಲ್ಲ ಇರುತ್ತಲ್ಲ, ನಾನು ಹೇಳ್ತಿರೋದು ಅದೇ. ನಾನು ಫಾರ್ ಎಕ್ಸಾಂಪಲ್ ತೊಗೊಂಡು ಅಂತ ಹೇಳಿದೆ, ಮುಂಬೈಗೆ ಹೋಗಬೇಕು ಸರ್, ಈ ಥರ ಫ್ಲೈಟ್ ಟಿಕೆಟ್ ಎಲ್ಲ ನಾವೇ ಕೊಡ್ತೀವಿ. ಸೊ ಫ್ಲೈಟ್ ಟಿಕೆಟ್ ಬಿಟ್ಟು 3,000 ಆಗುತ್ತೆ. ಫ್ಲೈಟ್ ಟಿಕೆಟ್ ನೀವೇ ತೊಗೊಂಬರ್ತೀವಿ ಅಂದರೆ ಅದು ಇನ್ಕ್ಲೂಡ್ ಏನಾಗುತ್ತೆ ಅಂದರೆ, ನಿಮಗೆ ಫ್ಲೈಟ್ ಟಿಕೆಟ್ ಅಮೌಂಟ್ನ ನಾವೇ ಕೊಡ್ತೀವಿ ನಿಮ್ಮಿಂದ ತೊಗೊಂಬರೋದಾದರೆ ಅಂತ. ಅದನ್ನು ನೀವೇ ಮಾತಾಡ್ಕೋಬೇಕು. ಫ್ಲೈಟ್ ಟಿಕೆಟ್ ನೀವೇ ತೊಗೊಂಡು ಹೋಗ್ತೀರಾ ಅಥವಾ ಅವರೇ ಪೇ ಮಾಡ್ತಾರಾ? ನನಗೆ ಅನಿಸುತ್ತೆ ಬೆಟರು, ನಾನೇನು ಮಾಡಿದೆ ಅಂದರೆ ಫ್ಲೈಟ್ ಟಿಕೆಟ್ನ ಅವ್ರಿಗೆ ಹೇಳಿದೆ, ನನಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಷ್ಟನ್ನು ಮಾತ್ರ. ಈ ಥರ 3,000 ರೂಪಾಯಿಗೆ ಓಕೆ ಅಂತ ಹೇಳಿದೆ ನಾನು. ಅವರು ಹೇಳಿದರು. ಹೇಳಾದ್ಮೇಲೆ ತಿರ್ಗಾ ಅದಾದ್ಮೇಲೆ ನಿಮ್ಗೆ ಓಕೆ ಅನಿಸ್ತು, ಇಷ್ಟೇ. ಕಾಲ್ ಬಂದ ತಕ್ಷಣ
ಇಷ್ಟ ಆಯಿತು. ಇಷ್ಟ ಆದಮೇಲೆ ಕಾಸ್ಟ್ಯೂಮ್ಸ್ ಅವ್ರು ಹೇಳ್ತಾರೆ, ಮೈಥೋ ಸೀರಿಯಲ್ ಅಲ್ಲ, ನಾವು ತಿಳ್ಕೊಬೇಕು ಫಸ್ಟ್ ಈ ನಾಲೆಜ್ನು. ಮೈಥೋ ಸೀರಿಯಲ್ಸ್ ಆದರೆ ಕಾಸ್ಟ್ಯೂಮ್ಸ್ ಎಲ್ಲ ಸ್ಪೆಷಲ್ ಕಾಸ್ಟ್ಯೂಮ್ಸ್. ಈ ಕಾಸ್ಟ್ಯೂಮ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಈ ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸ್ನ ಹೇಳ್ತೀನಿ, ಸರಿನಾ? ಸೊ ಇಷ್ಟ ಇರುತ್ತೆ. ಸೊ ಇನ್ನೂ ಒಂದು ಹೇಳಬೇಕಂದ್ರೆ ನೀಟಾಗಿ ಕಾಲ್ ಬಂದ ತಕ್ಷಣ ಓಕೆ ಏನು ಅಂದರೆ ಫಸ್ಟು ನಾವು ಸೀರಿಯಲ್ಗಾದರೆ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಎಷ್ಟು ದಿನ ಬರುತ್ತೆ ಆ ಒಂದು ಕ್ಯಾರೆಕ್ಟರ್. ಓಕೆ, ಮೂವಿಗೆ ಇನ್ನೊಂದು ದಿನ ಹೇಳ್ತೀನಿ, ಇನ್ನೊಂದು ಟಾಪಿಕ್ನ ಮಾಡಿಕೊಂಡು ಇದರಲ್ಲೇ ಮಾಡಿದ್ರೆ ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ. ಏನು ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಳಿ. ಸರ್ ಏನು ಕ್ಯಾರೆಕ್ಟರು, ಪೇಮೆಂಟ್ ಎಷ್ಟು, ಕನ್ವಿನ್ಸ್ ಎಷ್ಟು ಅಂತ ತಿಳ್ಕೊಂಡು ತುಂಬ ಎಕ್ಸೈಟ್ಮೆಂಟ್ ಆಗದೆ, ನರ್ವಸ್ ಆಗದೆ, ಬ್ಲಾ 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 ಅಂತೇಳಿ ಮಾತಾಡಿದೆ, ನೀಟಾಗಿ ಮಾತಾಡಿ ಅದನ್ನು ತಿಳ್ಕೊಂಡು ಓಕೆ ಅಂತ ಹೇಳ್ಬಿಟ್ಟು, ಈಗ ಮತ್ತೆ ನಿಮಗೆ ಕಾಸ್ಟ್ಯೂಮ್ ಬಗ್ಗೆ ಬೇಕಂದ್ರೆ ಶೂಟಿಂಗ್ ಯಾವಾಗ ಇರುತ್ತಲ್ಲ ಸರ್, ಈ ಥರ ಅವ್ರು ಮತ್ತೆ ತಿರ್ಗಿ ಕಾಲ್ ಮಾಡ್ತಾರೆ ನಿಮಗೆ, ಅಷ್ಟನ್ನ ಕೇಳ್ಕೊಂಡಿರಿ. ಓಕೆನಾ? ಕೇಳಿಕೊಂಡು ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಆ್ಯಕ್ಟಿಂಗ್ ಬಗ್ಗೆ ಒಂದು ಸ್ವಲ್ಪ ಡೌಟು ಅಥವಾ ಈ ಒಂದು ಎಮೋ ಸ್ವಲ್ಪ ಪ್ರಿಪೇರ್ ಆಗಿ ನಿಮ್ಮ ಹತ್ರ ಮನೇಲಿ ಟೈಮ್ ಇದ್ದರೆ ಒಂದು ಸ್ವಲ್ಪ. ಯಾಕೆಂದರೆ ಆ್ಯಕ್ಟಿಂಗಲ್ಲಿ ಸುಮಾರು ದಿನ ಆಡಿಷನ್ ಕೊಟ್ಟಿಲ್ಲದೆ ಇದ್ದರೆ, ಪ್ರಾಕ್ಟೀಸ್ ಇಲ್ಲದೆ ಇದ್ದರೆ ಏನು ಮಾಡಿ ಅಂದರೆ ನಿಮ್ಗೆ ಯಾವ ಒಂದು ನವರಸಗಳು ಹಾವಭಾವ ಮಾಡೋಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ನನಗೆ ಕಷ್ಟ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಅದನ್ನು ನೀವು ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಶೂಟಿಂಗ್ ಇನ್ನೊಂದು ದಿನ ಇದ್ದಾಗ ಹೇಳ್ತಾರೆ, ಈ ಥರ ಶೂಟಿಂಗ್ ಇರುತ್ತೆ ಮೇಡಮ್, ನಾಳೆ ನಾಡಿದ್ದು ಶೂಟಿಂಗ್ ಇರುತ್ತೆ ಅಂತ ಹೇಳಿದಾಗ ಬರಬೇಕಾಗತ್ತೆ ಈ ಒಂದು ಲೊಕೇಶನ್ಗೆ, ಈ ಒಂದು ಟೈಮಿಂಗ್ ಅಂತ ಹೇಳಿದಾಗ ಕಾಸ್ಟ್ಯೂಮ್ಸ್ ಏನೇನು ತರಬೇಕು. ಕಾಸ್ಟ್ಯೂಮ್ಸ್ ಅಂದರೆ ಟೋಟಲ್ ನಿಮ್ಮ ಹುಡುಗಿರಿದ್ರೆ ಓಲೆ, ಚೈನ್ಸ್ ಅದೆಲ್ಲ ಏನಿರುತ್ತಲ್ಲ, ಯಾವ ಥರ ಕಾಸ್ಟ್ಯೂಮ್ಸ್, ಸಾರಿನ, ಚೂಡಿದಾರ, ಶಾರ್ಟ್ಸ, ಲೈಕ್ ಯಾವ ಥರ ಕಾಸ್ಟ್ಯೂಮ್ ಇರುತ್ತೆ ಅಂತ ನೋಡ್ಕೊಳ್ಳಿ. ಕೇಳಿಕೊಂಡು ಹುಡುಗರಾಗಿದ್ದರೆ ಯಾವ ಥರ ಒಂದು ಕಾಸ್ಟ್ಯೂಮ್, ಫಂಕಿನ, ಕ್ಯಾಜುವಲ್ಸಾ, ಫಾರ್ಮಲ್ಸಾ, ಟೀ ಶರ್ಟ್ಸಾ, ಅದನ್ನೆಲ್ಲ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆನಾ? ಕ್ಲಿಯರ್ ಅಂತ ಅನ್ಕೋತೀನಿ. ಈ ಒಂದು ಟಾಪಿಕ್ ಬಗ್ಗೆ ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಬೇರೆ ಏನಾದರೂ ಟಾಪಿಕ್ನ ಬೇಕಿತ್ತು ಅಂದರೆ ಕಮೆಂಟ್ನ ಮೂಲಕ ತಿಳಿಸಿ. ಹೈಯೆಸ್ಟ್ ಕ್ವಶನ್ಸ್ ಇರೋ ಟಾಪಿಕ್ನ ನಾನು ಟಾಪಿಕ್ ಆಗಿ ತೊಗೊಂಡು ಮುಂದೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾರೆಲ್ಲ ಈ ಒಂದು ನನ್ನ ಒಂದು ಚಾನಲ್ನ ಇದೇ ಮೊದಲು ಸರಿ ನೋಡ್ತಾ ಇದ್ದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದರೆ ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ತರ್ತಾನೆ ಇರ್ತೀನಿ, ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಜೊತೆಗೆ ನಿಮ್ಮ ಒಂದು ಲೈಕ್ ನನಗೆ ಅತಿ ಮುಖ್ಯ. ನಿಮ್ಮ ಒಂದು ಲೈಕ್ ಕೊಡೋದ್ರಿಂದ ನನಗೆ ಬೂಸ್ಟಪ್ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ನಿಮ್ಮ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಕೆಳಗಡೆ ಲೈಕ್ ಬಟನ್ ಇದೆ, ಪ್ರೆಸ್ ಮಾಡಿರಿ, ಆಯಿತಾ? ಥ್ಯಾಂಕ್ ಯು. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡ್ತಾ ಕಮೆಂಟ್ನ ಮೂಲಕ ತಿಳಿಸಿ. ಜೊತೆಗೆ ಯಾವಾಗಲೂ ನೀವು ಜೊತೆಗಿರಬೇಕಾ? ಹಾಗೆ ನನ್ನ ಒಂದು ಪರ್ಸ್ನಲ್ ಅಪ್ಡೇಟ್ಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿದೆ. ಸೊ ಹೋಗಿ ಫಾಲೋ ಮಾಡ್ತಾ ಯಾವಾಗಲೂ ನೀವು ನನ್ನ ಜೊತೆಗಿರ್ಬೋದು ಅಂತ ಹೇಳ್ತಾ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವಿಡಿಯೋಗೆ ನಾನು ಬ್ರೇಕ್ ಹೇಳ್ತಾ ಹೊಸದೊಂದು ವಿಡಿಯೋದಲ್ಲಿ ಹಾಯ್ ಹೇಳ್ತೀನಿ. ಓಕೆನಾ? ಸಿಗೋಣ ಮತ್ತೆ, ಬಾಯ್.